ಮತ್ತೆ ಪ್ರಶ್ನೆ ನೋಡ್ರಿ, ನೀವು ಕೇಸ್ ಹಾಕಿದೆ ಅಂತ ನೀವು ಅಂದ್ಕೊಳ್ತೀರಿ. ಡಿ ಕೆ ಶಿವಕುಮಾರ್ ನನ್ನ ಬಾಂಧವ್ಯ ಸ್ನೇಹ ಇವತ್ತಿಂದಲ್ಲ, ಇದು ಗೊತ್ತಿರಲಿ. ನೀವು ಯಾರಾದರೂ ಏನಪ್ಪ ಮುನಿರತ್ನ MLA, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ, ಅದು ಸುಳ್ಳು. ನಾವಿಬ್ಬರು ಬೆಂಗಳೂರು ನಗರದಲ್ಲಿ ಓಡಾಡುವಾಗ ಇದ್ದಂಥ ವಾಹನಗಳು ಅಂಬಾಸೆಡ್ರು, ಫಿಯೇಟು, ಲ್ಯಾಂಬ್ರೆಟಾ, ವೆಸ್ಪಾ, ಬುಲೆಟು, ಜಾವ, ಇಷ್ಟೇ ಬೆಂಗಳೂರು. ಆವತ್ತಿನ ಸ್ನೇಹಿತರುಗಳು ನಾವು, ಇದು ಗೊತ್ತಿರಲಿ. ಇವತ್ತಿನ ಸ್ನೇಹಿತರಲ್ಲ. ನನ್ನ ವಯಸ್ಸು 21, ಡಿ ಕೆ ಶಿವಕುಮಾರ್ ವಯಸ್ಸು 21ನೇ ವಯಸ್ಸಿನಲ್ಲಿ ನಾವಿಬ್ಬರು ಸ್ನೇಹಿತರು. ಬಹುಶಃ ಡಿ ಕೆ ಶಿವಕುಮಾರ್ಗೆ ಬರೆದಂಥ ಆ ಬರಹ ಇದೆಯಲ್ಲ, ಹಣೆ ಬರಹ, ಬಿಲ್ ಗೇಟ್ಸ್ಗೂ ಬರೆದಿಲ್ಲ, ಬಿಲ್ ಕ್ಲಿಂಟನ್ಗೂ ಬರೆದಿಲ್ಲ, ಆದಾನಿಗೂ ಬರೆದಿಲ್ಲ, ಅಂಬಾನಿಗೂ ಬರೆದಿಲ್ಲ. ನನ್ನ ಕಣ್ಣೆದುರುಗಡೆ ಬೆಳವಣಿಗೆ. ಯಾವುದೋ ಪೂರ್ವ ಜನ್ಮದ ಪುಣ್ಯ, ಒಳ್ಳೆಯದಾಗಲಿ, ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು, ಹನಿ ಟ್ರ್ಯಾಪ್ ಮಾಡೋದು, ಈ ರೀತಿ ಪರರಾಜ್ಯದವ್ರನ್ನ ಕರ್ಕೊಂಬಂದು ಟೆಂಡರ್ಗಳು ಕೊಡೋದು, ಇದನ್ನೆಲ್ಲ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಬಯಸೋದ್ರಲ್ಲಿ ನಾನು ಒಬ್ಬ ಇದ್ದೀನಿ. ಯಾಕಂದರೆ ನನ್ನ 21ನೇ ವಯಸ್ಸಿನ ಸ್ನೇಹಿತ. ಹಂಗಾಗಿ ಮುಂದಿಕಾರು ತಿದ್ದುಕೊಂಡ್ಲಿ ಅಂತ ಹೇಳ್ತಾ ಇದ್ದೀನಿ ಹೊರತು ಬೇರೆ ಯಾವ ಉದ್ದೇಶನಲ್ಲ. ನನಗೆ ಮಾಡಿದ್ದು ಪಾಪ ಕೃತ್ಯ ಇನ್ಯಾರಿಗೂ ಮಾಡೋದು ಬೇಡ. ವಿಧಾನಸೌಧದಲ್ಲಿ ರೇಪ್ ಆಗಿದೆ, ಪ್ರೂವ್ ಆಗ್ಬಿಟ್ಟಿದೆ ಅಂತಾರೆ. ಶಿವಕುಮಾರ್ ಅವ್ರಿಗೊಂದು ಮಾತು ಹೇಳ್ತೀನಿ, ನೀವು ದೈವ ಭಕ್ತರು, ನೀವು ಬಹಳ ಪೂಜೆಗಳು ಮಾಡ್ತೀರಿ, ನಿಮಗೂ ಕುಟುಂಬ ಇದೆ. ನೀವು ಕರೆದ ಕಡೆ ನಿಮ್ಮ ಕುಟುಂಬನ ಕರ್ಕೊಂಬನ್ನಿ, ನಾನು ಕರ್ಕೊಂಬರ್ತೀನಿ. ನಾನು ಪ್ರಮಾಣ ಮಾಡ್ತೀನಿ ಈ ಅತ್ಯಾಚಾರ ಮಾಡಿಲ್ಲ ಅಂತ. ನೀವು ಪ್ರಮಾಣ ಮಾಡಿ, ಈ ಅತ್ಯಾಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಈ ಸುಳ್ಳು ಪ್ರಕರಣದಲ್ಲಿ ನಾನು ಏನೂ ಮಾಡಿಲ್ಲ ಅಂತ ನೀವು ಹೇಳಿ ನೋಡೋಣ. ಆ ಭಗವಂತನಿಗೆ ಬಿಟ್ಬಿಡೋಣ. ನೀವು ಯಾವಾಗ ಯಾರ ಹತ್ರ ಹೋದ್ರಿ, ಯಾವಾಗ ರೇಪ್ ಕೇಸ್ ಕೊಡೋಕ್ಕೆ ಹೆಂಗೆ ಕುಮ್ಮು ಕೊಟ್ಟಿದ್ದೀರಿ, HIV ಕಥೆನ ಹೆಂಗೆ ಕಟ್ಟಿದ್ದೀರಿ, ಎಲ್ಲ ಗೊತ್ತಿದೆ. ಎಲ್ಲ ಪ್ರತಿಯೊಂದು ಗೊತ್ತಿದೆ. ನನ್ನನ್ನು ತೇಜೋವಧೆ ಮಾಡಿ ನೀವು ಏನು ಸಾಧನೆ ಮಾಡ್ತೀರಿ? ಏನು ಪ್ರಯೋಜನ? ನನ್ನ ಕುಟುಂಬಕ್ಕೆ ನಾನೇ ಮೊದಲು, ನಾನೇ ಕೊನೆ ರಾಜಕಾರಣ. ಇನ್ನೊಬ್ಬರಿಗೆ ಯಾರನ್ನ ಇರಬೇಕು ಅನ್ನೋ ಆಸೆ ಇದ್ದಿದ್ರೆ ನೀವು ನನಗೇನನ್ನ ದ್ವೇಷ ಸಾಧಿಸ್ಬೋದು. ನಾನೇ ಕೊನೆ. ನನ್ನ ಮೇಲೆ ಇಂಥದ್ದು ಮಾಡಬಾರ್ದಾಗಿತ್ತು. ದೇವರು ನಿಮಗೆ ಕ್ಷಮಿಸಲ್ಲ. ಈಗಲೂ ಹೇಳ್ತೀನಿ, ತಿದ್ದುಕೊಳ್ರಿ. ಇವತ್ತು ನನಗೆ ಮಾಡಿರೋದು ನಾಳೆ ಇದು ನಿಮ್ಮ ಕುಟುಂಬಕ್ಕೆ ಆಗಲ್ಲ ಅನ್ನೋದನ್ನು ಮರಿಬೇಡ್ರಿ. ನಿಮ್ಮ ಕಣ್ಣೆದುರುಗಡೆ ಆಗಿಲ್ಲ ಅಂದರೂ ನೀವು ಮರೆಯಾಗಿದ್ದ ದಿವಸ ಆದರೂ ಇದನ್ನು ಯಾರಾದರೂ ಒಬ್ಬರು ಅನುಭವಿಸ್ತಾರೆ. ಬೇಡ, ಬಿಟ್ಬಿಡಿ. ನ್ಯಾಯಯುತವಾದ ಜೀವನ ಮಾಡಿರಿ, ಒಳ್ಳೆ ರೀತಿಯಲ್ಲಿ ಮಾಡಿರಿ. ಇಷ್ಟು ಕೆಟ್ಟ ಆಲೋಚನೆ ಇಟ್ಕೊಂಡು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಂಥ ಆಲೋಚನೆಗಳನ್ನ ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಂಡು ಒಂದಾಗಿ ಪ್ರೀತಿಯಿಂದ ಬಾಳೋದು ಕಲೀರಿ. 40 ವರ್ಷದ ರಾಜಕಾರಣಿ, 40 ಜನ MLA ಇಲ್ಲ ನಿಮ್ಮ ಜೊತೆ. ಇದು ನಿಮ್ಮ ರಾಜಕೀಯ, ಇದು ನೀವು ಬೆಳೆಸ್ಕೊಂಡ್ಬಂದಿರೋ ಸ್ನೇಹ, ಇದು ನಿಮ್ಮ ರಾಜಕೀಯದ ಬೆಳವಣಿಗೆ. ದಯವಿಟ್ಟು ತಿದ್ದುಕೊಂಡು ಇನ್ನು ಮುಂದಕ್ಕಿಂತ ಸಣ್ಣ ಸಣ್ಣ ಆಲೋಚನೆ ಬಿಟ್ಟು ದೊಡ್ಡ ಮನುಷ್ಯರಾಗಿ ಬದುಕ್ರಿ. ನಿಮಗೂ 63-64 ವರ್ಷ ಆಗಿದೆ. ಈಗಾಗಲೇ ಕಿಡ್ನಿ ಅರ್ಧ ಹೋಗಿರುತ್ತೆ, ನನಗೂ ಅರ್ಧ ಹೋಗಿರುತ್ತೆ. ಇನ್ನೆಷ್ಟು ದಿನ ಇರುತ್ತೆ ನಮ್ಮ ಕಿಡ್ನಿ ಲಿವರ್ಗಳು? ಬೇಕಾ ಇವೆಲ್ಲ? ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕಬೇಕು, ನಾನು ಮಾತ್ರೆ ತಿಂದು ಬದುಕಬೇಕು. ಏನಕ್ಕೆ ಬೇಕು ಈ ಥರ ದ್ವೇಷ? ಈಗ ಮಾತ್ರೆ ಬಿಟ್ಟರೆ ನೀವು ಬದುಕ್ತೀರಾ? ಬದುಕಲ್ಲ. ನಾನು ಮಾತ್ರೆ ಬಿಟ್ಟರೆ ಬದುಕ್ತೀನ? ಬದುಕಲ್ಲ. ನನ್ನ ಮೇಲೆ ಯಾಕೆ ರೇಪ್ ಕೇಸ್ ಹಾಕ್ಸಿದ್ರಿ? ಸರಿನಾ ನೀವು ಮಾಡ್ತಾ ಇರೋದು? ಬಿಟ್ಬಿಡ್ರಿ, ಸಾಕು. ಏನಕ್ಕೆ ಬೇಕು? ಇನ್ನು ಮುಂದಕ್ಕಾದರೂ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ತೊಗೊಂಡೋಗಂಥದ್ದು ಮಾಡಿರಿ. ದ್ವೇಷ ಸಾಧನೆ ಮಾಡೋದು ಬಿಡ್ರಿ. ನೋಡಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಪಕ್ಷ ಆಯಾ ಕಾಲಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದು ಕೈಗೊಳ್ಳುತ್ತೆ.
ಇದು ಗೊತ್ತಿರಲಿ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ ಮುನಿರತ್ನ, ಶಾಸಕನು. ವಿಜೇಂದ್ರ ಅವರು, ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, ಸಿ ಟಿ ರವಿ ಅವರು ಪ್ರತಿಯೊಬ್ಬರೂ ಸಹ ನಮ್ಮ ಪಕ್ಷದ ಮುಖಂಡರುಗಳೇ. ಮುನಿರತ್ನನ್ಗೆ ಅನ್ಯಾಯ ಆಗಿದೆ ಅನ್ನೋದು ಹೇಳದೇ ಇರೋದಕ್ಕೆ ಕಾರಣ ಎರಡೇ. ಪ್ರಕರಣ ಯಾವಾಗಲೂ ನ್ಯಾಯಾಲಯದಲ್ಲಿ ಇರುವಾಗ ಅದ್ರ ಮಧ್ಯೆ ಯಾರು ಪ್ರವೇಶ ಮಾಡ್ಬೋದು, ಅದ್ರ ಬಗ್ಗೆ ಮಾತನಾಡ್ಬೋದು. ಇದು ತಮಗೂ ಗೊತ್ತಿರಲಿ, ನನಗೂ ಗೊತ್ತಿರಲಿ. ಆಶ್ವಾಸನೆಗಳು ಏಕಾಂಗಿ ಆದಾಗ ಅವ್ರು ಏಕಾಂಗಿ ಆಗ್ತಾರೆ, ಆಶ್ವಾಸನೆಗಳು ಈಡೇರದೇ ಇದ್ದಾಗ ಅವ್ರು ಏಕಾಂಗಿ ಆಗ್ತಾರೆ. ಆಶ್ವಾಸನೆಗಳು ಜೀವಂತವಾಗಿ ಇಟ್ಟಿರೋವರೆಗೂ ಅವ್ರು ಏಕಾಂಗಿ ಆಗಲ್ಲ. ಆಶ್ವಾಸನೆಗಳು ಇನ್ನೂ ಸತ್ತಿಲ್ಲ, ಜೀವಂತವಾಗಿದೆ. ಅದು ಎಲ್ಲಿವರೆಗಿರುತ್ತೆ ಅಂದರೆ ಪಾಪ ಕೌನ್ಸಿಲರ್ ಎಲೆಕ್ಷನ್ವರೆಗಿರುತ್ತೆ. ಎಲೆಕ್ಷನ್ ಆದಮೇಲೆ ಸಂತ್ರಸ್ತರು ಆವಾಗೆಲ್ಲ ಬರ್ತಾರೆ, ಚುನಾವಣೆವರೆಗೂ ಬರಲ್ಲ. ಎಲ್ಲರೂ ಅಲ್ಲಿವರೆಗೂ ನಾವು ಕಾಯಬೇಕು. ಸಂತ್ರಸ್ತರು ವ್ಯತ್ಯಾಸ. ಪಾಪ ಚುನಾವಣೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಆ ಚುನಾವಣೆ ಬಂದ ಮೇಲೆ ಎಲ್ಲ ಸರಿ. ಬೇರೆ ನೋಡಿ, ಎಸ್ ಟಿ ಸೋಮಶೇಖರ್ ಅವರು ನನ್ನ ಭಾಳ ಆತ್ಮೀಯರು, ನನ್ನ ಸ್ನೇಹಿತರು. ಅವ್ರ ಬಗ್ಗೆ ಅಪಾರವಾದ ಗೌರವ, ಇವತ್ತಿಗೂ ಅಭಿಮಾನ. ಅವರು ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಕುಮಾರಣ್ಣನ ಮನೆ ಬಾಗಿಲಲ್ಲಿ ನಿಂತ್ಕೊಂಡು, ಕುಮಾರಣ್ಣನ ಮನೆ ಹತ್ರ ನಿಂತ್ಕೊಂಡವ್ರೆ. ಕುಮಾರಣ್ಣನ ಇವತ್ತ ಏನೋ ಬರೋ ಅಂತ ಮಾತಾಡೋ ಅಂತ ಒಂದು ಕಾಲ ಇದು. ಅದರಲ್ಲಿ ನಂದು ಯಾವುದೇ ಮಹಾ. ಆದರೂ ಅವ್ರು ನನ್ನ ಸ್ನೇಹಿತರು. ಅವ್ರ ಬಗ್ಗೆ ಒಂದೇ ಮಾತು, ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ನಾನೇನು ಮಾತಾಡೋಣ. KRS ಕಟ್ಟಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ನೇ ಯಾರೂ ನೆನೆಸ್ಕೊಳ್ಳಲ್ಲ. ಬೆಂಗಳೂರು ಕಟ್ಟಂತ ಕೆಂಪೇಗೌಡರು ನೆನೆಸ್ಕೊಳ್ಳಲ್ಲ. ವಿಧಾನಸೌಧ ಕಟ್ಟಂತ ಹನುಮಂತಿ ಅವರು ನೆನೆಸ್ಕೊಳ್ಳಲ್ಲ. ನಮ್ದು ಯಾವ ಲೆಕ್ಕ ಆದ್ರೆ ರಾಜಕಾರಣದಲ್ಲಿ ಯಾರಾದರೂ ಭಾಳ ನನ್ನ ಸ್ನೇಹಿತ ಅಂದರೆ ಅವರಂಥ ಶತಮೂರ್ಖರು ಯಾರೂ ಇಲ್ಲ. ರಾಜಕಾರಣ ಯಾವ ಸ್ನೇಹಿತರು ಅಲ್ಲ, ಯಾವ ಶತ್ರುಗಳಲ್ಲ, ಯಾವ ಮಿತ್ರರು ಅಲ್ಲ. ಇದು ಗೊತ್ತಿರಲಿ. ಹೃದಯಾಂತರಾಳದಿಂದ. ಸಾಧ್ಯನೇ ಇಲ್ಲ. ರಾಜಕಾರಣ ಇದೇನು ಇವತ್ತಿಂದ ಬರ್ತಾ ಇದೆ. ಮಹಾಭಾರತದಿಂದ ಹಿಡಿದು ರಾಮಾಯಣದಿಂದ ಹಿಡಿದು ಇವತ್ತವರೆಗೂ ಇದು ಹಿಂಗೆ ಬರ್ತಾ ಇದೆ. ಆವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಆವತ್ತಿಗೂ ಪಕ್ಷಪಾತ ಇತ್ತು, ಇವತ್ತಿಗೂ ಇದೆ. ಬೇರೆ ಸಾಕಾ? ಈಗಲೂ ನಾನು ಹೇಳಿದ್ದಷ್ಟೇ. ಈ ಮಟ್ಟಕ್ಕೆ ಬೆಳೆದು ಇನ್ನು ಮುಂದಕ್ಕೆ ಈ ಥರ ಸಣ್ಣತನ ಬಿಟ್ಟು ಒಳ್ಳೆಯದಾಗಲಿ ಅಂತ ಅವ್ರಿಗೆ ಬಯಸ್ತೀನಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.